ಇನ್ನು ನಿನ್ನೆ ಬೀದರ್ ಸಿಟಿಯಲ್ಲಿ ಹಾಡ ಹಗಲಿ ನಡೆದಿದ್ದಂತಹ ಫಿಲ್ಮಿ ಸ್ಟೈಲ್ ದರೋಡೆ ಬೆಚ್ಚಿ ಬೀಳಿಸಿದ್ದು ತನಿಖೆ ಮುಂದುವರೆದಿದೆ. ಈ ಮಧ್ಯೆ ಹೈದರಾಬಾದ್ನ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಕ್ಲೀನರ್ ಮೇಲೆಯೂ ಗುಂಡು ಹಾರಿಸಿರುವ ಘಟನೆ ನಡೆದಿದ್ದು ಪೊಲೀಸರು ಬಂಧಿಸುವಂತಹ ಸಂದರ್ಭದಲ್ಲಿ ಫೈರಿಂಗ್ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ಇತ್ತ ಬೀದರ್ನಲ್ಲಿ ಪೊಲೀಸರು ಶೂಟೌಟ್ ಜಾಗದ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಬೀದರ್ ಎಟಿಎಂ ಹಣ ದರೋಡೆ ಕೇಸ್ ತನಿಖೆ ಚುರುಕು. ಹೈದರಾಬಾದ್ನಲ್ಲೂ ಫೈರಿಂಗ್ ಮಾಡಿರೋದು ಇವರೇನಾ? ನಿನ್ನೆ ಬೀದರ್ನಲ್ಲಿ ಫೈರಿಂಗ್ ಮಾಡಿ ರಾಬರಿ ಮಾಡಿದ್ದಂತಹ ಖದೀಮರು ತೆಲಂಗಾಣಕ್ಕೆ ಪರಾರಿಯಾಗಿದ್ರು ಎನ್ನಲಾಗಿತ್ತು. ಆರೋಪಿಗಳಿಗಾಗಿ ತೆಲಂಗಾಣ ಹಾಗೆ ಬೀದರ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಈ ಮಧ್ಯೆ ನಿನ್ನೆ ಸಂಜೆ ಅಫ್ಜಲ್ಗಂಜ್ನ ಟ್ರಾವೆಲ್ ಏಜೆನ್ಸಿ ಬಳಿಯೂ ಗುಂಡಿನ ದಾಳಿ ನಡೆದಿದ್ದು ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಹಾಗೆ ಕ್ಲೀನರ್ ಗಾಯಗೊಂಡಿದ್ದಾರೆ. ಹಣದ ಬ್ಯಾಗ್ ಸಮೇತ ಎಸ್ಕೇಪ್ ಆಗೋ ವೇಳೆ ಬಂಧಿಸೋಕೆ ಹೋದಾಗ ಪೊಲೀಸರ ಮೇಲೆಯೂ ಫೈರಿಂಗ್ ನಡೆಸಿ ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಬೀದರ್ ದರೋಡೆ ಪ್ರಕರಣಕ್ಕೂ ಇದಕ್ಕೂ ಸಾಮ್ಯತೆ ಇದ್ದು ತನಿಖೆ ಮುಂದುವರೆದಿದೆ. ಶೂಟೌಟ್ ನಡೆದ ಸ್ಥಳದಲ್ಲಿ ಪೊಲೀಸರಿಂದ ಸ್ಥಳ ಮಹಜರು. ಬೀದರ್ನಲ್ಲಿ ಗುಂಡಿನ ದಾಳಿ ನಡೆದಿದ್ದಂತಹ ಸ್ಥಳಕ್ಕೆ ಸಿಎಂಎಸ್ ವಾಹನದ ಡ್ರೈವರ್ನ ಕರ್ಕೊಂಡು ಬಂದು ಬೀದರ್ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಕೇಸ್ನ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿರೋ ಎಡಿಜಿಪಿ ಹರಿಶೇಖರನ್, ಇಬ್ಬರು ಆರೋಪಿಗಳ ಐಡೆಂಟಿಫಿಕೇಶನ್ ಆಗಿದೆ, ಆದಷ್ಟು ಶೀಘ್ರದಲ್ಲಿ ಇಬ್ಬರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ನಾವು ಚುರುಕುಗೊಳಿಸಿದ್ದೇವೆ. ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಎಂಬ ಒಂದು ಸುದ್ದಿಯನ್ನು ಭಾಳ ತುಂಬ ಸಂತೋಷದಿಂದ ತಮಗೆ ಕೊಡಲು ನಾನು ಬಯಸುತ್ತೇನೆ. ಈ ಮಧ್ಯೆ ಘಟನಾ ಸ್ಥಳಕ್ಕೆ ಸಚಿವ ಈಶ್ವರ ಖಂಡ್ರೆ, ಸಚಿವ ರಹೀಂ ಖಾನ್ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿಯೇ ಹೈದರಾಬಾದ್ಗೆ ತೆರಳಿದ್ದ ಸಚಿವ ಖಂಡ್ರೆ ವೈದ್ಯರನ್ನ ಭೇಟಿ ಮಾಡಿ ಗಾಯಾಳು ಶಿವಕುಮಾರ್ಗೆ ನೀಡ್ತಾ ಇರೋ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರು. ಇನ್ನು ನಿನ್ನೆ 5-6 ನಿಮಿಷಗಳಲ್ಲೇ ದರೋಡೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರೋ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿವೆ. ನಿನ್ನೆ ಬೆಳಗ್ಗೆ 10:48ರಿಂದ 10:52 ಅವಧಿಯಲ್ಲಿ ದಾಳಿ ನಡೆಸಿದ್ದ ಖದೀಮರು 83 ಲಕ್ಷ ರೂಪಾಯಿ ಹಣವನ್ನ ಕದ್ದು ಬೈಕ್ನಲ್ಲಿ ಪರಾರಿಯಾಗ್ತಾ ಇರುವ ದೃಶ್ಯಗಳು ಸರಿಯಾಗಿವೆ. ಶಿವಾಜಿ ಚೌಕ್ನಿಂದ ಡಿಸಿ ಕಚೇರಿ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದು, ದರೋಡೆಗೂ ಮುನ್ನ ಬೆಳಗ್ಗೆ 10:13 ಮೋಹನ್ ಮಾರ್ಕೆಟ್ನಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಲಭ್ಯವಾಗಿವೆ. ಇನ್ನು ಗುಂಡಿನ ದಾಳಿಯಲ್ಲಿ ಎಟಿಎಂ ಭದ್ರತಾ ಸಿಬ್ಬಂದಿ ಶಿವಕುಮಾರ್ ಕಾಶಿನಾಥ್ ಗುನ್ನಳ್ಳಿ ಎದೆಯ ಎಡಭಾಗಕ್ಕೆ ಗುಂಡು ತಗುಲಿದೆ. ಲಂಗ್ಸ್ ಲಿವರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಮಧ್ಯೆ ಹೈದರಾಬಾದ್ ಆಸ್ಪತ್ರೆಗೆ ತೆರಳಿದ್ದ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಶಿವಕುಮಾರ್ ಆರೋಗ್ಯವನ್ನ ವಿಚಾರಿಸಿ ಗಾಯಾಳುವಿಗೆ ಧೈರ್ಯ ಹೇಳಿದ್ದಾರೆ. ಒಟ್ಟಾರೆ ಬೀದರ್ ಹಾಗೂ ತೆಲಂಗಾಣದಲ್ಲಿ ಫೈರಿಂಗ್ ನಡೆಸಿ ಎಸ್ಕೇಪ್ ಆಗಿರುವ ಆರೋಪಿಗಳಿಗಾಗಿ ತೀವ್ರ ತಲಾಶ್ ನಡೆದಿದೆ. ಆರೋಪಿಗಳ ಬಂಧನದ ಬಳಿಕ ಬೀದರ್ನಲ್ಲಿ ದರೋಡೆ ಮಾಡಿದ್ದು ಇವರೇನಾ ಅನ್ನೋದು ರಿವೀಲ್ ಆಗಬೇಕಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.